ದೇವರ ನಾಮಸ್ಮರಣೆ ಒಂದು ಸಾಕ್ರಿ. ಇಂಥ ಸಂತ ಏಕನಾಥ ಮಹಾರಾಜ ಅತ್ಯಂತ ಶಾಂತ ಮೂರ್ತಿಯಾಗಿದ್ದ. ಇಡೀ ನಾಡು ಮಾತಾಡ್ತಿತ್ತು ಸಂತ ಏಕನಾಥ ಮಹಾರಾಜ ಏನು ದೊಡ್ಡ ಜ್ಞಾನಿಪ್ಪ, ಅವ್ ಒಟ್ಟ ಸಿಟ್ಟು ಬರುದಿಲ್ಲ ಅಂತಾರು. ಹೆಂಗಾರ ಮಾಡಿ ಒಂದು ಸರಿ ಮಾತ್ರ ಸಂತ ಏಕನಾಥ ಮಹಾರಾಜ್ಗ ಸಿಟ್ಟು ಬರ್ಸ್ಬೇಕಂತೇಳಿ ಒಂದ್ 8-10 ಮಂದಿ ಉಡಾಳ ಕಟ್ಟಿ ಕಂಪನಿ ಅವರು ವಿಚಾರ ಮಾಡಿದ್ರು. ಹುಡುಗರು ಒಂದು ಏನಂತ, ಹೆಂಗಾರ ಮಾಡಿ ಏಕನಾಥ ಮಹಾರಾಜ್ಗ ಸಿಟ್ಟು ಬರ್ಸ್ಬೇಕು. ಸಿಟ್ಟು ಬರ್ಸ್ಬೇಕಾದ್ರೆ ಏನ್ ಮಾಡ್ಬೇಕು, ಅವನಿಗೆ ಕಾಡಬೇಕು, ಅವನಿಗೆ ಏನಾರ ಅಣಬೇಕು, ಅವಾಗ ಅವಮಾನ ಮಾಡಬೇಕು, ಅವಾಗ ಏನಾರ ಅಣಬೇಕು. ಚಾಲು ಆಯ್ತು ಅವರಿಗೆ. ಹಾಗಾದ್ರ ಏಕನಾಥ ಮಹಾರಾಜನ ದಿನಚರಿ ಏನು? ದಿನ ಏನು ಮಾಡ್ತಾನವ? ದಿನ ಬೆಳಿಗ್ಗೆ ಹೇಳ್ತಾನೋ, ಇಂದ್ರಾಯಣಿ ನದಿ ಕಡೆಗೆ ಹೋಗ್ತಾನೋ, ದಿನ ಅಲ್ಲಿ ಸ್ನಾನ ಮಾಡ್ತಾನೋ, ಸ್ನಾನ ಮಾಡಿ ವಾಪಸ್ ಬಂದು ಪಾಂಡುರಂಗನ ಧ್ಯಾನ ಮಾಡ್ತಾನೋ. ತಿಳ್ಕೊಂಡ್ರೆ ಎಲ್ಲ ಮಾಹಿತಿ ಅವ ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ. ಆ 8-10 ಜನ ಏನ ಉಡಾಳ ಮಂದಿ ಇತ್ತಲ್ರಿ ಊರಾಗ, ಆ 8-10 ಮಂದಿ ವಿಚಾರ ಮಾಡಿದ್ರು ಹೆಂಗಾರ ಮಾಡಿ ಒಟ್ಟ ಸಿಟ್ಟು ಬರ್ಸ್ಬೇಕು ಏಕನಾಥ ಮಹಾರಾಜ್. ಆಯ್ತಂತೇಳಿ 8 ಜನ ನೋಡ್ರಿಪ್ಪ, ಅವ ಬೆಳಗಿನ ಜಾವ 5-5:30 ಹೇಳ್ತಾನ, ಎದ್ದು ಇಂದ್ರಾಯಣಿ ನದಿಗೆ ಹೋಗ್ತಾನ, ಹೋಗಿ ಸ್ನಾನವನ್ನ ಮಾಡ್ತಾನ. ಅವ ಹೋಗೋದಕ್ಕಿಂತ ಮುಂಚೆನ ಅವ ಸ್ನಾನ ಮಾಡಿ ಇನ್ನೇನು ಮನಿ ಮುಟ್ತಾನ ಅನ್ನೋದ್ರಾಗನ ನಾವೇನು ಮಾಡಬೇಕು, ಬಾಯಿ ತುಂಬಾ ಕೆಂಪು ಲಾಲ್ ಆಗುವಂಗ ಎಲ್ಲಿ ಅಡಿಕೆ ಸುಣ್ಣ ತಿಂದು ಅವನ ಮ್ಯಾಲ ಪಚಕ್ಕಂತ ಉಗುಳಬೇಕು. ಯಾರ ಮೇಲೆ? ಸಂತ ಏಕನಾಥ ಮಹಾರಾಜನ ಮೇಲೆ ಒಟ್ಟು ಸಿಟ್ಟು ತರಿಸ್ಬೇಕ್ರಿ ಅವನು. ಆಯ್ತಂತೇಳಿ ಪಾಪ ಏಕನಾಥ ಮಹಾರಾಜ ಬೆಳಗ್ಗೆ ಆದ ತಕ್ಷಣ ಆತನ ಧ್ಯಾನ ಪಾಂಡುರಂಗ ಅನ್ಕೊಂಡು ಹೋದ, ಸ್ನಾನ ಮಾಡಿದ, ನಿತ್ಯ ಕರ್ಮ ಮುಗಿಸ್ಕೊಂಡು ಸ್ನಾನ ಮಾಡಿರ್ತಕ್ಕಂಥ ಸಂತ ಮಹಾರಾಜ ಏಕನಾಥ ವಾಪಸ್ ಬರೋದ್ರಾಗನ ಅರ್ಧ ದಾರಿಗೆ ಬಂದಿದ್ದ. 8 ಜನ ನಿಂತಿದ್ರಲ್ಲ, ಅವ್ನು ಬರ್ತಾನ ಅನ್ನೋದ್ರಾಗನ ಆತನ ಮ್ಯಾಲ ಕೆಂಪು ಲಾಲ್ ಆಗುವಂಗ ಎಲಿ ಅಡಿಕೆ ತಿಂದವ್ರನ್ನ ಆತನ ಮೇಲೆ ಉಗುಳುತ್ತಾರ. ಉಗುಳೀರ ಏನಾರ ಕೇಳ್ಬೇಕು, ಯಾಕಪ್ಪ ಉಗುಳೀರ ಅಂತೇಳಿ. ಅವ ಉಗುಳಿದ ತಕ್ಷಣ ಕಣ್ಣು ಮುಚ್ಚಾನ, ಪಾಂಡುರಂಗ ಅನ್ಕೊಂಡ್ ಮತ್ತೆ ವಾಪಸ್ ಇಂದ್ರಾಯಣಿ ನದಿಗೆ ಹೋದ. ಇವ್ರು ಅನ್ಕೊಂಡ್ರು ಇವ್ನ ಯಾಪ ಉಗುಳಿರು ಗಪ್ಪ ಹೋದಲ್ವ ಇವ್ ಮನೆಯ. ಈಗ ಯಾರು ಒಬ್ರಿಗೆ ನಾವ್ ಏನಾರ ಅಂದ್ರ ಅವ್ರು ನಮಗೆ ಏನಾರ ಅಂದ್ರೆ ಖುಷಿ ಆಕೈತ್ರಿ, ಜಗಳತ್ತಿಗೆ ಯಾಕೆ ಹುರುಪ್ ಆಕೈತಿ ನಮಗೆ. ಯಾಕ ಮಗನ ಅಂತೀವಂದ್ರೆ ಒಟ್ಟು ಹುರುಪ್ ಬರ್ತೈತೆ ಜಗಳ ಮಾಡಾಕ. ಏನು ಅನ್ಲಿಲ್ಲ ಅಂತಾರೆ, ಎಟ್ಟು ಬೇಯಾರದಿರಿ ನೀವು ಒಬ್ರ. ಈಗ ನನಗ ಪಕ್ಕೀರನ ಜೊತೆ ಜಗಳ ಮಾಡ್ಬೇಕು ಅನ್ಸೈತಿ, ನಾವು ಏನಾರ ಬೈಯಾಕೈತಿ, ನಾ ಎಟ್ಟು ಬೈದ್ರ ಅವ್ನು ಸುಮ್ ಕುಂತಾರ, ಏನ್ ಮಾಡ್ಲಿ ಅವ್ನು ತಗೊಂಡಾನು. ಹಂಗ ಉಗುಳಿದ ಅವ್ ಹೋದ, ಮತ್ತೆ ಇಂದ್ರಾಣಿ ನದಿಯೊಳಗೆ ಸ್ನಾನ ಮಾಡಿ ಮತ್ತೆ ವಾಪಸ್ ಬಂದ. ಮತ್ತೆ ಉಗುಳಿದ್ರ ಅವನ ಮ್ಯಾಲ ಮತ್ತೆ ಹೋದ, ಮತ್ತೆ ವಾಪಸ್ ಸ್ನಾನವನ್ನ ಮಾಡ್ಕೊಂಡು ಬಂದ, ಜಳಕ ಮಾಡಿ ಮತ್ತೆ ಬಂದ, ಮತ್ತೆ ಉಗುಳಿದ್ರು. 1 ಅಲ್ಲ 2 ಅಲ್ಲ 10 ಅಲ್ಲ 20 ಅಲ್ಲ 76 ಬಾರಿ ಆತನ ಮೇಲೆ ಉಗುಳಿದ್ರು ಅವರು. ಎಟ್ಟಾರು ಉಗುಳಿರ್ಬೇಕು ಅಂತಾರು ಭಯಾಗ. 76 ಬಾರಿ ಸಂತ ಏಕನಾಥ ಮಹಾರಾಜನ ಮೇಲೆ ಆ ಉಡಾಳ ಕಂಪನಿ ಏನಿದ್ರಲ್ಲ ಸಿಟ್ಟು ತರಿಸಬೇಕಂತೇಳಿ 76 ಬಾರಿ ಆತನ ಮೇಲೆ ಉಳಿದ್ರು ಕೂಡ 76 ಬಾರಿಯೂ ಕೂಡ ಆತ ಏನು ಮಾಡಿದಪ್ಪ ಅಂತಂದ್ರ ಬರ್ತಿದ್ದ ಪಾಂಡುರಂಗ ಅಂತ ಹೋಗ್ತಿದ್ದ. ಅವ್ರಿಗೆ ತಲೆ ಕೆಡ್ತ್ರಿ. ಲಾಸ್ಟ್ಗೆ ಕೊನೆಯದಾಗ ಒಬ್ಬ ಕೇಳ್ದ, ಅಲ್ವೋ ಮರಯ್ಯ, ಉಗುಳಿ ಬಾಯಿ ನೋವು ಬರಾಕತ್ತಾವ ನಮ್ಮ. ಅವಂಗ ಸಿಟ್ಟ ಬರಬಲ್ದು. ಅವಾಗ ಕೇಳ್ತಾರ ಅವಾಗ, ಹೇ ಸಂತ ಏಕನಾಥ ಮಹಾರಾಜರೇ, ನಿಮಗ ನಾವು ಇಷ್ಟು 76 ಬಾರಿ ನಿಮ್ಮ ಮೇಲೆ ಉಗುಳಿವಿ, ಸ್ವಲ್ಪ ಸಿಟ್ಟು ಬರ್ತೈತಲ್ಲ ನಿಮಗ ಅಂತ ಕೇಳಿದ್ರು ಅವರು. ಅವಾಗ ಏನು ಸಂತ ಏಕನಾಥ ಮಹಾರಾಜ ಉತ್ತರ ಕೊಡ್ತಾನ್ರಿ, ಎಂಥ ಮಾತು ಆತನ. ಅದಕ್ಕೆ ಅವರನ್ನ ಸಂತರು ಕರೆದು ಹೇಳ್ತಾನ ಸಂತ ಏಕನಾಥ ಮಹಾರಾಜ್, ಏಯಪ್ಪ ತಮ್ಮಂದ್ರ, ನನ್ನ ಗುರುಗಳೇ, ನಿಮಗೆ ದೊಡ್ಡ ಶರಣರಿಪ್ಪ, ನಿಮಗೊಂದು ದೊಡ್ಡ ನಮಸ್ಕಾರ. ನೋಡ್ರಿ, ನೀವು ಉಗುಳಿದ್ದಕ್ಕ ನನಗೇನು ಸಿಟ್ಟು ಬರುವುದಿಲ್ಲ. ಯಾಕ? ಭಾರತ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ತಾಣ. ಭಾರತದಲ್ಲಿರ್ತಕ್ಕಂಥ ನದಿಗಳು ಗಂಗೆ, ಯಮುನೆ ನದಿ, ಇಂದ್ರಾಯಣಿ, ಆ ನದಿ ಒಳಗಡೆ ಹೋಗಿ 1 ಸಾರಿ ಸ್ನಾನವನ್ನ ಮಾಡಿದ್ರ 7 ಜನ್ಮದ ಪಾಪಗಳ ಪರಿಹಾರ ಆಗ್ತವ.
ಇನ್ನ ಪುಕ್ಕಟ್ಟನ 76 ಬಾರಿ ನೀವು ಉಗುಳಿ ನನಗೆ 76 ಸಲ ಜಳಕ ಮಾಡುವಂಗ ಮಾಡಿರಿ. 76 ಸರಿ ಜಳಕ ಮಾಡಿನಿ ಅಂತಂದ್ರ ಎಷ್ಟು ಜನ್ಮದ ಪಾಪ ಇತ್ತು ಎಲ್ಲಾ ಪರಿಹಾರ ಮಾಡಿರಿ. ಪರಿಹಾರ ಮಾಡಿರ್ತಕ್ಕಂಥ ನಾನು ಗುರುಗಳಪ್ಪ, ನೀವು ನಿಮ್ಮ ಮೇಲೆ ನನಗೆ ಯಾಕೆ ಸಿಟ್ಟ ಅಂತ ಕೇಳಿದವ. ನೀವು ನನಗ ಆಶೀರ್ವಾದ ಮಾಡಿರಿ. ಒಂದು ಸಾರಿ ಸ್ನಾನ ಮಾಡಿದ್ರೆ ಈ ನದಿ ಒಳಗಡೆಗೆ 7 ಜನ್ಮದ ಪಾಪಗಳ ಪರಿಹಾರ ಆಗ್ತಾವ. ಇನ್ನು 76 ಬಾರಿ ಸ್ನಾನ ಮಾಡಿದ್ದೆ ಅಂತಂದ್ರ ನನ್ನ ಜನ್ಮದ ಎಷ್ಟು ಕರ್ಮಗಳು ಪರಿಹಾರ ಆಗ್ಯಾವಲ್ಲ. ನನ್ನ ಗುರುಗಳ ನೀವು, ನನ್ನ ಪಾಂಡುರಂಗನ ಸಾಕ್ಷಾತ್ ಪಾಂಡುರಂಗ ನೀವು ಅಂತೇಳಿ ಅವ್ರಿಗೆ ಹಿಂಗ ನಮಸ್ಕಾರ ಮಾಡ್ತಾನ. ಆ 8 ಜನ ಉಗುಳಿದ್ರಲ್ರಿ, ಅವ್ರಿಗೆ ಸಾಕಾಗೋಗಿತ್ತು. ಯಪ್ಪ ಸಂತ ಏಕನಾಥ ಮಹಾರಾಜ, ನೀನು ಸಂತ ಮಹಾರಾಜ ಅಲ್ಲ, ಸಾಕ್ಷಾತ್ ಪಾಂಡುರಂಗ ಅಂತೇಳಿ ಆ 8 ಜನ ಆತನ ಕಾಲಿಗೆ ಬಿದ್ದು ದುಃಖಿಸತ್ತು. ಇಡೀ ಬದುಕಿನಿದ್ದಕ್ಕೂ ಕೂಡ ಆ 8 ಜನ ಏನು ಮಾಡಿದ್ರಪ್ಪ ಅಂತಂದ್ರ ಏಕನಾಥ ಮಹಾರಾಜ ಇರೋ ತನಕ ಆತನ ಶಿಷ್ಯಂದಿರಾಗಿ ಆತನ ಸೇವೆಯನ್ನ ಮಾಡಿರ್ತಕ್ಕಂಥವರು. ಇದು ದೈವದ ದೇವರನ್ನ ಒಲಿಸಿಕೊಳ್ಳೋದಲ್ಲ, ನಾವು ದೇವರನ್ನ ನೋಡೋದಲ್ಲ, ನಾವು ಗುರುವಿನ ಹತ್ರ ನೋಡೋದಲ್ಲ. ಗುರು ನಮ್ಮನ್ನ ನೋಡಬೇಕು. ಗುರುವಿನ ಕೃಪಾ ಕಟಾಕ್ಷ, ದೈವದ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು. ನಾವು ದೇವರ ಕಣ್ಣಿಗೆ ಬೀಳಬೇಕು.